ತರಪಳಿಗಳಿಂದ ಬಿರಿದಿರುವವು. ಆದಿ ಅನಾದಿ ನೀರಲಾದಿ ನಿಲಾದಿಯಾದ ಪೂರ್ವಾದ್ರಿಂದ ಪಶ್ಚಿಮಾದ್ರಿಗೆ ಗಮನ ಮಾಡುವೆನು. ತತ್ವ ಪ್ರಯುಕ್ತ ದೊಡ್ಡವರ ಕೆಲಸ ಅವರ ವರ ಪುಣ್ಯ ಭಾವದಿಂದ ನೆರವೇರಿಸುವ ಬರ್ತು ಅರ್ಥವಿಲ್ಲ. ಧನಬಲದಿಂದ ಪ್ರಯೋಜನ ಇಲ್ಲ. ರಮಣಿ ಸದಾನಂದ ಹೇ ಪ್ರಾಣಗಂಧ, ಇದು ಏನೋ ರಕ್ತ ಸರ್ವಧ್ವನಿ ಕೇಳಿ ಬರುವುದು. ನಾನೊಂದು ನುಡಿ ಹೇಳಿದನು, ಚೆನ್ನಾಗಿ ಕೇಳುವಂತ. ಕೇಳು, ಇದು ಏನೋ ಭಯಂಕರವಾದ ದನಿವಂ ಕೇಳಿ ಬರುವುದು. ಇದು ಏನೋ ಅದ್ಭುತ ಕಾಲ ಬಂದೊದಗಿರುವುದು ಕಾಣ್ತಾ ನನ್ನ ಹೃದಯವು ಜಲ್ ಜಲ್ ಎಂದು ಭಯ ಬರುತ್ತಿರುವುದು. ಹೇ ಕಾಂತ, ಹೇ ಕಾಂತಿ, ಹಿಂದಕ್ಕೆ ಕೂಳಮದಾಂಧರಾದ ಮಹಿಷಾಸುರನೆಂಬ ರಕ್ಕಸಾದವನು ತತ್ಕಾಲದಲ್ಲಿ ನಮ್ಮನ್ನು ಸೆರೆ ಹಿಡಿದು ಬಂಧಿಸಿದ ಕಾಲದಲ್ಲಿ ಆ ಕೂಳರನ್ನ ಮಾದೇವಿ ಸಂವರಿಸಿ ನಮ್ಮನ್ನು ಉದ್ಧರಿಸಿದಳು. ಇದು ಏನು ನಾಶಕಾಲದ ಧ್ವನಿ ನನಗೆ ತಿಳಿಯವಲ್ಲದ ಕಾಂತ ಸದ್ಗುಣವಂತ. ಪ್ರಾಣವಲ್ಲದ ಸತೀಶ್ವರ ಮನೆಯಲ್ಲಿ ಕೇಳು, ನೀನೇನು ಭಯಗೊಳ್ಳಬೇಡ. ಸರ್ವ ಗರ್ವದಿಂದ ಕುಲಾದಿಗಳ ವ್ಯಕ್ತಿಗಳ ಮುರಿದು ಸರ್ವತ ದೈವ ಬಿಡುವುದು ಸುಂದರಿ ನುರಿತಕ್ಕಂಥ ತಂದೆ. ಹೇ ಚಂಬಾರಿಯಾದ ಸಂಭ್ರಮದ ಅರಸನೇ ಕೇಳು, ಕುಂಬಿನಿಯು ಮೆರೆಯುವಂತೆ ಕೂಗುವರು. ಕುಂಬಿನಿಯು ಮೆರೆಯುವಂತೆ ಕೂಗುವರು. ಆ ಕಳ್ಳ ರಕ್ಕಸರು ನಮ್ಮ ಪುರದೊಳಗೆಲ್ಲ ಮುತ್ತಿಗೆ ಹಾಕಿರುವರು. ಹೇ ಕಾಂತ, ಹೇ ಕಾಂತಿ, ಆ ಬಂಡ ರಕ್ಕಸರ ಆರ್ಭಟಕ್ಕೆ
ಹಿರಿಯರು ಅಂದುವರು. ನಂಬಲಾಗದು ಕಾಂತ, ಕಠಿಣ ಹೃದಯದ ರಕ್ಕಸರನ್ನು ಶಿಕ್ಷಿಸುವುದು ಯಾರಿಂದಾಗದು? ಇದಕ್ಕೇನಾದರೂ ಆಲೋಚನೆ ಹೇಳು ಕಾಂತ, ಸದ್ಗುಣವಂತ. ನೀನೇನು ಭಯಗೊಳ್ಳಬೇಡ. ಗರ್ವದಿಂದ ಕುಲಾದ್ರಿಗಳ ವ್ಯಕ್ತಿಗಳ ಮುರಿದು ಎದುರಿಸಿದೆ ಬಿಡುವನು. ಈಕೋ ಎನ್ನ ವಜ್ರದಿಂದ ಕರುಗಳ ಶಿರಗಳ ಮರಿಗರು ಈ ಪೊರೆಯೋಳು ಇರಿಸಲಿದ್ದರೆ ಪಪ್ಪರ ಎಂದರು ನಮ್ಮ ಹೆಸರು ನನಗೆ ತಕ್ಕ ಕಾಂತಿ. ಹೇ ದೇವತಾ ಸಾರ್ವಭೌಮನಾದ ಇಂದ್ರನೇ, ಪಂಚದಿಂದಿರ್ಪ ಕಡುವಿನ ದೇಯ ಮಧ್ಯ ಹಂತದ ಭಸ್ಮಗೈದು ಆ ಶಾಂತನಿಧಿ ಶಂಕರೇಂದ್ರನ ದಯ ಅಂತಃಕರಣವು ನಮ್ಮ ಮನೆತನಕ್ಕಿದ್ದರೆ ಮತ್ತೆ ಅದರ ಭಯವು ಯಾವ ಕಾಲಕ್ಕೂ ಏನು ವಿಘ್ನವು ಬಂದರು ಅಂತ ಭಯವನ್ನು ಆ ಮಹಾದೇವಿ ತಾನೇ ಪರಿಹಾರ ಮಾಡುತ್ತಾಳೆ. ಹರನೇ, ನೀನೇನು ಆಲೋಚನೆ ಮಾಡಬೇಡ. ಭವಿಷ್ಯತ್ ಕಾಲದ ಸಂಗತಿಯು ಈಶನು ಬಲ್ಲನಲ್ಲದೆ ನೀತಿಗಿಲ್ಲವೋ ಕಾಂತ, ಸದ್ಗುಣವಂತ. ಹೇ ಎಲ್ಲ ಸಭಾ ಚುನಾವಣೆಯಾದ ಸಚಿವೆ ಕೇಳು. ಬಹು ತೀವ್ರದಿಂದ ನೀವು ಮಾತ್ರ ಅಂತಂಪುರಕ್ಕೆ ತೆರಳುವಂತವರಾಗಿ. ಯಾಕಂದರೆ ಈ ದುರುಳ ರಕ್ಕಸರ್ಧನಿಗೆ ತೀರೆಯನ್ನ ವಜ್ರವು ಇನ್ನು ಮೇಲೆ ಶರಣಾಗತ ರಕ್ಷಕಳೆಂಬ ಬಿರುದಿನ ಈಶ್ವರನಿಗೆ ಬಾರುಗಾಣಿಯ ಸ್ವಭಾರ ಈಶ್ವರನಿಗೆ ಕೂಡಿಕೊಂಡಿದೆ. ಅವನ ಹೊರತು ನಮಗೆ ಗಟ್ಟಿ ಯಾರಿಲ್ಲ ನೋಡ ಕಾಂತಿ, ಸದ್ಗುಣ. ಪಾತ್ರಕ್ಕೆ ಸಿದ್ದಪ್ಪ ಜಮಖಂಡಿ, ಸಾಕಿನ ಕಾಚೂರಿ ಇವರು 3 ತಲೆ ಬೆಳ್ಳಿ ಕಡ್ಗ ಕೊಟ್ಟು ಉಗ್ರ ತಪಾಸಣೆ ಮಾಡಿ 66 ಕೋಟಿ ಆಯುಷ್ ಪಡ್ಕೊಂಡು ಬಂದಾರ. ಇನ್ನೊಮ್ಮೆ ನಯ ವಿನಯ ಭಕ್ತಿ ಭಾವನೆಯಿಂದ ಮಾತಾಡ್ತಾರೆ. ಈಗ ರಾತ್ರಿ ಮಾತಾಡ್ಲಿಕ್ಕಂದ್ರೆ ಹಗಲು ಮಾತಾಡ್ತಾರೇನು? ನಮೋ ನಮೋ
ಸ್ವಾಮಿ ತಾವು ಬಂದರಯ್ಯ. ಭಪ್ಪರೆ ಈಕೋ ಎನ್ನ ಉದ್ದಾಂಡ ಕಾಲ್ದಂಡವು ಗಡಿ ಘಡಿಗೆಂದು ಧಡಲೆಂದು ಗಡಿ ಘಡಿಗೆಂದು ಧಡಲೆಂದು ಈ ಪಡವಿಯೋಳು ತಡಬಡಿಸುವಂತೆ ಅಡಿಗಡಿಗಿದರೆ ಕದದೊಡೆದು ಕುಲಾದ್ರಿಗಳನ್ನು ಕದ ನದಿಯ ಒಡೆದು ಘರಿಯುತ್ತಾ ತತ್ತನೆ ಭೂತಳಕ್ಕೆ ಇಳಿದ ಲಿಂಗ ಆತಳ ಸೂತಳ ತಳುತಳ ರಸುತಳ ತಾಳಗಳನ್ನು ಅಡಿ ಒಡೆದು ಪುಡಿ ಪುಡಿಯ ಮಾಡಿ ಗಡಿ ಗಡಿಸುವ ರೋಷದಿಂದ ರುದ್ರವೇಷದಿಂದ ಘಟ್ಟ ಬೆಟ್ಟಗಳನ್ನು ಒಟ್ಟು ಮಾಡಿ ತೂರಿ ಬಿಡುವೆ ಪುಂಡ ಮಾರ್ತಂಡ ಪೃಥ್ವಿಯೋಳು ಮೆರೆಯುವ ಕಡುಗಲಿಗಳ ಮಿಂಡ ಕೋದಂಡ ಉದ್ಭಂಡನಾದ ಶ್ರೇಷ್ಠ ಸಮ್ಮುಖದಲ್ಲಿ ನಿಂತು ಭಯವಿಲ್ಲದ ಮಾತನಾಡಿಸುವ ಬಡ ಹುಡುಗನೆ ನಿನ್ನ ಹೆಸರೇನು ಪಸರಿಸೋ ಜೀವಿಸೋ ಕಂಡೆಯ ಇಲ್ಲದಿದ್ದರೆ ಈ ಕಂಟಕದಿಂದ ಕಡಿಮೆ ಸಾಕು ನೋಡಿ ಅಲ್ಲ ನರನೇ ಘರನೆ. ಆಹೋ ದೇವ, ಯಾವುದಾರಂದರೆ ಕನ್ನಳ್ಳಿಗೆ ಹೋಗಿ ಕನ್ಯಾ ನೋಡಿದೆ. ಅದು ಬಹಳ ಕರ ಕಾಣಿಸ್ತೀರಿ, ನನಗೆ ಸರಿ ಬರಲಿಲ್ಲ. ಇಲ್ಲಿ ಮಾವ ನೋಡಿದಾಗ ನಮ್ಮ ಮಾವ ಇದ್ದ, ಕರ್ಕೊಂಡು ಹೋಗಿ ಕೊಡ್ತೀನಿ ಅಂತ ಕೊಳ್ಳಿಲ್ಲ. ಇಲ್ಲೇ ಕೊಡ್ಸಿಗಾರು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅವರು ಕೊಳ್ಳಿಲ್ಲ. ಲಕ್ನಾಪುರದವ್ರು ಕರ್ಕೊಂಡು ಹೋಗಿ ನನ್ನ ಲಗ್ನ ಮಾಡಿ ಅಂದಾಳಕ್ಕೆ ಬಂದು ಅಂದ್ರ ಇಳಿಸಿ ಓ ಅಲ್ಲಿನ ನಡೆದ ದೂರ ಕುಂದಿಸಿ ಬಂದಿರಿ. ಮಂದಿ ಬಾಳ ಬೆರಿಕ್ಯಾರ. ಚಂದುಳ್ಳ ಸಾರಥಿ ನನಗನವರು ರಾಜ ಅನ್ಕೊಂಡು ತೇಜ ಸಾರಥಿ ನಿನ್ನ ಪ್ರಾಣ ಪ್ರವೀಣ ಚತುರತನಕ್ಕೆ ನಾನು ಮೆಚ್ಚಿದೆನು. ಈ ಕೋ ಸಾರಥಿ ಎನ್ನ ಮಾತಿಗೆ ನಂಬು. ಈ ಸಂಭ್ರಮದ ಕಾಲದಲ್ಲಿ 99 ಮಣದ ಎನ್ನ ಬಂಗಾರದ ಮಣ್ಣದ ಹುಡುಗಾರವ ಕೊಡುವೆನು. ಹಿಡಿ ಬಹು ಸಡಗರದಿಂದ ಕಡಗ ಕಂಠಿಗಳನ್ನು ನಿನ್ನ ಕೊರಳಲ್ಲಿ ಧರಿಸಿಕೊಂಡು ನಮ್ಮ ಆಜ್ಞೆಯನ್ನು ಶ್ರೀ ಸಾವಹಿಸು. ಸಾರಥಿ ಈ ಕೋಯನ್ನ ಪರಾಕ್ರಮದ ಹೆಸರನ್ನು ಪಸರಿಸುವೆನು ಕೇಳು. ಧೈರ್ಯವನ್ನು ತಾಳು. ಈ ಧರೆಯ ಮಂಡಲದೋಳು ಪುಂಡ ಪ್ರಚಂಡ ಗಂಡುಗಳಿಗಳ ತ್ರಿಲೋಕದ ನರೈಕೋ ಎಲ್ಲ ಕೊರೆದವಣಿಗಳು ತೀಕ್ಷಣವು. ಕಾಲ್ಗಗ್ಗರೆ ಘನಸರವು ಗುಲ್ಲೆಂದು ಉಲ್ಲಾಸದ ಮೇಲೆ ನಡೆಗಿದೆ. ಆಕಾಶವನ್ನದರಿತು ತಾರೆಗಳನ್ನು ಉದರಿತವು. ಸಪ್ತ ಶರತಿಗಳು ಉಕ್ಕೇರಿದವು. ಗಿರಿವತ್ತೆಗಳ ಮಹಲ್ಲಾಡಿದವು. ಕೇಳಿದೆಯ ಸಾರಥಿ ಕಡು ಭಯಂಕರವಾಗಿರುತ್ತ ಈ ಕೋಯನ್ನ ಕರದೋಳು ಒಪ್ಪುವ ಖಡ್ಗ ಕಟಾರಿ ಚೂರಿ ಒಳಪೈ ಸ್ಥಳಕ್ಕೆನ್ನುವ ಸಟಿತ ಪ್ರಕಟಿತ ಮಿಂಚಿಗೆ ಜಳಪಿಸುವ ಕೋಲು ಸಿಡಿಲು ಗರ್ಜನಿಗೆ ನಿರ್ಜರರ ಗರ್ಭವು ಈ ಭಾಗವಾದವು. ಸಾರಥಿ ಝಣಲ್ ಎಂದು ಗಂಟಿ ಖಣಲ್ ಎನ್ನುವ ಕಿಡಿಗೇನಾದಕ್ಕೆ ಪಣಿ ಘಳಿ ಮುಗುಟ ಬ್ರಹ್ಮಾಂಡವು ಬಿರ್ರನೆ ಬಿಚ್ಚಿತು. ಆದಿಶ
ಶೇಷನು ಮಣಿಯಂಬ ಕಚ್ಚಿದನು. ಈಗೋ ಎನ್ನ ಉದ್ಭಟತನದ ಕೋಪ ಟೋಪಕ್ಕೆ ರೋಲಿಂಗ್ ನೃತ್ಯ ಹೊಡೆದು ಶಿವ ಗರ್ಜನೆಗೆ ಜರ್ಜರಿತವಾಗಿ ದಿಗ್ಭುಜಗಳು ಕಿರ್ರನೆ ಸೀರಿ ಬೀಳದೆ ಬೆಂಡಾದವು, ಕೂಡಲೇ ತೆಗೆದವು. ಆದಿಶೇಷನು ಬಗ್ಗಿದನು, ಸೂರ್ಯಚಂದ್ರರ ಪ್ಲಾಯ ಕೊಟ್ಟರು. ಕ್ಷೀರ ಸಮುದ್ರದಲ್ಲಿ ಇರುವ ವಿಷ್ಣು ಸಮುದ್ರವನ್ನು ನುಗ್ಗಿತು. ರಜತಹಾಸ್ಯಗಳಿರುವುದನ್ನು ಬಿಟ್ಟು ಸುಡಗಾಡುವ ಸೇರಿದನು. ಬ್ರಹ್ಮನು ಹಕ್ಕಿಯಂತೆ ಬಾಯಿ ಬಿಡುತ್ತಿರುವನು. ಇಂಥ ವೀರ ಮಹಾಪರಕ್ರಮವುಳ್ಳ ಜಗತ್ಯಾಧಿಪತಿ ಸುಂಬಾಸೂರ್ ಮಹಾರಾಜನದ್ದು ಕಾಳಿಯ ಬಾರಿಸು, ಕರ್ನಾಟಕ ಬೆಳೆಸು. ಮಹಾರಾಜನಾದ್ರೆ ಬಹಳ ಒಳಕವಾಯ್ತು, ಕುಂತ ನಿಂತ ಮಂದಿಗೆ ಬಹಳ ಸಂತೋಷವಾಯ್ತು. ಆ ನಿಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ದೊರೆಯೇ ಕರ್ಕೂಡದ ಉರಿಯೇ ಸಾರಥಿ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸುಂದರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ 2 ಸಹಸ್ರ ಕ್ಷೋಣ ಭುಜಬಲ ಕಿರೀಟ ವರ್ಧನರಿಂದ ಮಾರ್ಬಲ ಮದ್ದಾನಿಯಂತೆ 6 ಕೋಟಿ ರಥದುರ್ಗ ಚತುರಂಗ ಮಾರ್ಬಲ ಸಮಿತ್ಯವಾಗಿ ಲೋಕವನ್ನು ಗೆದ್ದು ಈ ಸ್ವರ್ಗಲೋಕವನ್ನು ಜಯಿಸಲು ಯತ್ನಿಸಿ ಇಂದ್ರಾದಿಯಷ್ಟು ದಿಕ್ಪಾಲಕರ ಸದೆ ಬಡಿದು ಸೂರ್ಯಚಂದ್ರರ ಅಧಿಕಾರವನ್ನು ಕಿತ್ತಿಕೊಂಡು ಸರ್ವ ದೇವತೆಗಳ ಸೆರೆಯಿತ್ತು. ಬ್ರಹ್ಮ ವಿಷ್ಣು ರುದ್ರರೆಂಬುವರು ತ್ರಿಮೂರತಗಳ ಗದ್ದಿಗೆ ನಾನೇ ಬಾದುತ್ತೇನೆ. ಅವರಂಪ್ಲಾಯನಂ ಸುಪ್ತ ಮಾಡಿಸಿ ಜಗತ್ತ ಸಾರ್ವಭೌಮ ಸಾಕ್ಷಾತ್ ಸುಂಬಾಸೂರ್ ಮಹಾರಾಜನನ್ನು ದಂಕೂಣದಿಂದ ದಾಡಿ ಉಪ್ಪಿನಕಾಯಿಯಂತೆ ಲುಪ್ಪಿಸಿದಂತೆ ಸಪ್ಪಳಿಲ್ಲದೆ ನುಂಗುತ್ತೇನೆ. ನೋಡು ನೋಡು ಬಹು ಎಚ್ಚರದಿಂದ ಬದುಕಿ ಜೀವಿಸುವಂತವನಾಗಲಿ ನರಪುರಿಯೇ. ನಮ ನಮ ಸ್ವಾಮಿ ತಾ ಬಂದಿದ್ದಾರಯ್ಯ. ಸ್ವಾಮಿ ಎಡಗೈಯಲ್ಲಿ ಕೊಡೆ, ಬಲಗೈಯಲ್ಲಿ ತೊಡೆ, ಎದೆ ಮೇಲೆ ಚೌಕ, ಆಳನ ದುಃಖ, ಹಾಳೆಯ ಮೇಲೆ ಜುಳುಕ, ಇವತ್ತಿ ಬೆಳಕ. ಇಂಥ ವೈಭವದಿಂದ ಬಂದು ನಿಂತವರು ತಾವುದವರ ದೇವ ನರಕುಲ ಶಿಖಮಣಿ ಈಗೋ ಎನ್ನಗದ ಹರ್ದಂಡವನ ಎತ್ತಿ ಹಾರಿ ತೂರಿ ಸೂರ್ಯಚಂದ್ರ ಹಾದಿಗಳಮ್ಮ ಗೆತ್ತೆ ಧರಮಂಡಲಕ್ಕೆ ಬೀಸಿ ವೀರಾದಿ ವೀರರ ಸೂರರಸಗಟ್ಟಿಯಂತೆ ಮುಷ್ಟಿಯಾಗಿರುವ ದಿಟೋ ದಿಟ್ಟೆನ್ನು ಎದೆನೋ ನಿಂತು ಭಯವಿಲ್ಲದೆ ಮಾತನಾಡಿಸುವ ಬಡ ಹುಡುಗನೇ ನೀನು ದಾವನರ ಈ ಸೇವಕ ಬಾಲಕ. ಹೇ ರಾಜನೇ, ನಾನು ದಾರಂದ್ರೆ ಹರಿಯುವ ಹಳ್ಳದ ಡೊಂಕು, ನಾಯಿ ಬಾಲದ ಡೊಂಕು, ಮಾನಿನಿಯರ ಮನಡೊಂಕು, ಮನಸ್ಸಿನ ತೊಟ್ಟು ಬಿಡಿಸೋದು ಹರಿಯರ ಬ್ರಹ್ಮಾದಿಗಳಿಂದಾಗಿಲ್ಲಂದು ನಮ್ಮ ಸಮ್ಮುಖದಲ್ಲಿ ಬಂದು ಮಾತನಾಡಿಸುವಂತ ಸದ್ಗುಣ ಸಾರಥಿ ಎನಗನವರ ದೇವ ದೇವರವ. ಹೇ ರಾಜೇಂದ್ರ ಭೂಪತಿ, ಈಗೋ ಎನ್ನ ಗಡಟೋಪಗಸವನ್ನು ಪಸರಿಸುವನ ಕೇಳು, ಧೈರ್ಯವನ್ನು ಕಾಡು. ಅತಿ ತೀವ್ರ ಏನ್ರಿ ದೇವ ಸಾರಥಿ. ಹೇ ರಾಜೇಂದ್ರ ಭೂಪತಿ,
ಗೋಳಾಡಿಸುವ ಆ ನೋಡ್ರಿ ರಾಜರೇ. ದರ ಮಂಡಲದಲ್ಲಿರುವ ಸಾಗರಗಳು ಗೋಳಾಡಿಸುವ ಶಬಾಸ್. ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಪಳಿ ಭೂಪನಾದ ಆದಿಶೇಷನ ಮಂಜದಿ ಕೆಟ್ಟ ಓಡಿ ಹೋದನು. ಆ ನೋಡ್ರಿ ರಾಜರೇ. ಮೀರಿದ ಸ್ವಕ್ಕಿದ್ದ ಕಾರಗತ್ತಲೆಯಂತೆ ಕಲ್ಪಿತರಾದ ಕಾಂತಿಯರು ಹ. ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಪುರದ ಸಡಗರದ ಕೊಕ್ಕರದ ಮೀಸಿಗಳು ಉತ್ಪಾದಕ್ಕೆ ಎರಿದುವು. ಶಬಾಸ್. ಚತುರ್ದಶ ಭೂಮಂಡಲ ಈ ಕಾಲದವರು ಚಕ್ರಪಕ್ಕನೆ ಚಿಕ್ಕಿಗಳು ಉದುರಿದವು. ಹೇ. ಎಲೈ ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಈಗೋ ಎನ್ನಗದ ದಂಡದಪ್ಪಿಗೆ ಸರಸಿ ಮಹಾನಮರವತಿ ಪಟ್ಟಣಕ್ಕೆ ಸೂಲ ನಿಂತಿದು ಹ. ಪಡವೆಯಂ ತಡಬಡಿಸುವಂತೆ ಐಗಳಂ ಧಕ್ಕಲಿಗೆ ಕಿತ್ತಿಡುವಂತೆ. ಹೇ. ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಕಡಲೆಂದು ಎಸೆಯುವರನ್ನ ಕಾಲುಗಡ್ಡೆ ರಭಸಕ್ಕೆ ಎಂದು ಗೆರೆ ಕುಲ ನದಿಗಳು ಹೊರಳಿ ಬೆದರಿದು. ಆ ನೋಡ್ರಿ ರಾಜರೇ. ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಎನ್ನ ಉದ್ದಡದನಾದ ಸಿಂಹದ ಗೋಬಿಯೇ ಘನಾಭರಣ ಕೊಬ್ಬಿದ ನಿರ್ಜರರು ಮೂರು ತರಂಗಗಳು. ಆ ನೋಡ್ರಿ ರಾಜರೇ. ಕರ್ಬುರರ ಕೆಳ ಕೋಟಿ ಕಿರೀಟವರ್ಧನಿಯರಾದ ಕರ್ಬುರರು. ಹೇ. ಸಾರಥಿ ಆ ಹೇ ರಾಜೇಂದ್ರ ಭೂಪತಿ. ಆಗ್ರಜನಾದ ಶರಹಗ್ರಣಿ ಸುಂಬ ಮಹಾರಾಜನ ಸಂಭ್ರಮ ಅಂಬೋದಿಗೆ ಪೂರ್ಣಚಂದ್ರನಿಸಿ ಹ. ಜಂಭಾರಿಯಾದ ಇಂದ್ರನ ಸುಂದರ ಸ್ತ್ರೀಯರಾದ ಹ. ಸಚೇ ರಂಬಿ ಪರ್ವಸಿ ಮೇನಕ್ಯರನ್ನು ಶಬಾಸ್. ಕರುಣ ಕುಂಭ ಕುಚಗಳನ್ನು ಹಿಡಿದು ಸಂಭ್ರಮದಿ ಕಿರಾಂಬುದ್ಧಿಯರು ತೇಲಾಡುವಂತೆ ಹೇ. ಇಂಥ ವೀರಾದಿವೀರ ಮಾಸೂರ ಹ. ನಿಸುಂಬ ಸೂರು ಮಹಾರಾಜನೆಂದು ಜೈವೇನ ಹೊಡಿಸುವ ಕಳಿಸು. ಪಟ್ಟದ ಪ್ರಧಾನಿಯಾದಂತ ನಿಸುಂಬಾಸುರ ಮಹಾರಾಜನಾದರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಹೇಳಿದ್ರಿ ಒಳಗೆ ಮಾತಾಡ್ತೀರಿ ಹೇಳ. ಪಟ್ಟದ ಪ್ರಧಾನಿಯಾದಂತ ನಿಸುಂಬಾಸುರ ಮಹಾರಾಜನಾದ್ರೆ ಬಹಳ ಒಳ್ಳೆಯದಾಯ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಮೇಲೆ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪದಿಂದ ತಾತ್ಪರ್ಯನ ದೇವ ತೆಗ್ಬರುವ. ಹೇ ರಾಜೇಂದ್ರ ಭೂಪತಿ. ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯನೆಂದರೆ 33 ಕೋಟಿ ದೇವತೆಗಳ ಕುತ್ತಿಗಳನ್ನು ಕತ್ತರಿಸಿ ಬಹುಕೀರ್ತಿಯಿಂದ ಶಬಾಸ್. ಅತ್ಯಧಿಕ ಅಮರಾವತಿ ಪಟ್ಟಣ ಕರ್ತನಾದ ಸುಂಬದೈತಾದಿಸಿನೇ ಸ್ಥಾಪಿಸುವ ಪ್ರವೀಕ್ತ ವರ್ಣವಾಯಿತು. ಹ. ಸಾರಥಿ ಹೇ ರಾಜೇಂದ್ರ ಭೂಪತಿ. ಬಹುಘಡನಿಂದ ಎನ್ನ ನುಡಿಯನ್ನು ಲಾಲಿಸುವಂತವನಾಗು. ಇಲ್ಲದಿದ್ದರೆ ನಿನ್ನನ್ನು ನುಂಗಿ ನೀರು ಕುಡಿಯಲು ಸೇವಕ ಆತಿಥ್ಯೂರ ಹೇಳ್ರಿ ದೇವ. ಹೇ ರಾಜೇಂದ್ರ ಭೂಪತಿ. ನಮ್ಮ ಗಣಿತ ಸಜ್ಜವಾದ ಸೈನ್ಯಕ್ಕೆ ಹ. ಪಟ್ಟಾಭಿಷೇಕನಾದ ಚಂಡಮುಂಡರನ್ನು ಕರೆತರುವಂತವನಾಗು. ಹಾಗೆ ಅಲ್ರಿ ರಾಜ್ರೇ. ಏನೂ ಅಲ್ಲದೆ ದೇವತೆಯ ಗುಂಡಿಗೆ ಕಟ್ಟಿಸುವ ಶಬಾಸ್. ಮುಂಡದೈತನನ್ನು ಖಂಡಿತದಿಂದ ಅಪ್ಪನನ್ನು ಕೈಗೊಂಡು ಹ. ಅವರ ಗಾಂಭೀರ್ಯವನ್ನು ಮನಗೊಂಡು ಹ. ತಕ್ಷಣದಲ್ಲಿ ಅವರ ಕಂಡಲಿ ಈ ಅದರ
ಶೇವಾಸ್ ಸ್ವರ್ಗಕ್ಕೆ ಮುತ್ತಿಗೆ ಹಾಕಲು ಬಹು ಜಾಗ್ರತೆಯಿಂದ ಕರೆದುಕೊಂಡು ಬರುವಂತವನಾದ ಸಾರಥಿಯಾಗಿ ಜಾಗ್ರತೆ. ಹಾಗ್ಯಾರ್ರಿ ರಾಜ್ರೆ? ಶ್ರೀ ಅಯ್ಯಣ್ಮುತ್ಯ ಸೇವಾ ಸಮಿತಿಗೆ ಈ ಕೆಳಕಂಡ ಮಹನೀಯರು ತಮ್ಮ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. 501 ರೂಪಾಯಿ. ಹಲೋ, ಈಗ ಸನ್ನಿವೇಶ ಬಂದಾಗ ಮಾತಾಡ್ಸ್ಬೇಡ, ಹೈರ್ ಮಾಡ್ಬೇಡ್ರಿ ನೋಡ್ರಿ. बड़े पीछे लोग ನಮೋ ನಮ ಸಾವಿತಾ ಬಂದಿದ್ದಾರಯ್ಯ. ಹೆಸ್ಸವಿ ಉಬ್ಬುಗಂಟು ಹಾಕಿ ಅಬ್ಬರಿಸಿ ಉಬ್ಬರಿಸಿ ಮಬ್ಬಿನಿಂದ ಹುಬ್ಬಾರುತ್ತಾ ಪಟ್ಟಂಗೆದಲ್ಲಿ ಬೀರುತ್ತಾ ಕಣ್ಣೋಳ ಕಿಡಿ ಕಾರುತ್ತಾ ಕರೆದೋಳ ಕಡೆಗೆ ತೋರುತ್ತಾ ಇಲ್ಲಿಗೆ ಬಂದ ನಿಂತವರು ತಾವುದಾರು ದೇವ ಏನತಿ ತಿರುಪತಿ ಸೇವಕ ಸತ್ಯುರ್ಥ ಹೆಣ್ಣ ಭಯಕ್ಕೆ ಗಗನಾಂತರದೋಳ್ ಧಕ್ಕನೆ ಉಗ್ಗರದ ಮಂಡಲದೋಳ್ ಎಂದು ಹೆದರಿಸಿರು ಸೇವಾಸ್ ಸೇವಕ ಹೇ ರಾಜನೇ ಇಕೋ ಮಂಡಲದೋಳ್ ಮೆರೆಯುವ ಇಕೋ ಎನ್ನ ಕಡ್ಗ ಕಟಾರಿ ಕೈ ಚೂರಿ ಮುಂತಾದ ಇಂತಾಯ್ದಗಳು ತತ್ತರಿಸಿ ಹೋದವು. ಪ್ರೀತಿಯೋಳು ಯಾವತ್ತೂ ದೇವತರಂ ತಾವು ಇರುವಂತ ಸ್ಥಳವನ್ನು ಬಿಟ್ಟು ಪಲಾಯನಗೈದರು. ಇಂಥ ವೀರಾದಿವೀರರ ಮುಂದೆ ನಿಂತು ಕರ ಮುಗಿದು ಶಿರವಾಗಿ ಕೇಳುವ ಮನುಜ ನೀನು ಧಾವನಲೈ ಸೇವಕ ಪಾಲಕ. ಹೇ ದೇವ ನಾನುದಾರಂದ್ರೆ ಸುಳ್ಳ ಸೂಡವನ್ನು ಕಟ್ಟಿ ಗಾಳಿಯ ಮಟ್ಟಿ ಕೋಳೆಯ ಮೇಲೆ ಏರಿಕೊಂಡು ಹೋಗುವಾಗ ಕೋಳಿಯ ಡುಬ್ಬ ಮಳ ಒದ್ದಲಾಳಿವಿತ್ತು. ಆಗೀಸು ಈಗೀಸು ನೀರನ್ನು ಹಾಕಿದ ಕೂಡಲೇ ಒಕ್ಕಳದ ಸಂಧಿಗಳಾದವು. ಅದೇ ಒಕ್ಕಳ ಅಲಸಂದೆ ತೆಗೆದುಕೊಂಡು ಬಿಳುವಾರದ ಸಂತೆಯಲ್ಲಿ ಮಾರದೊಡನೆ ತುಡುಕ ಮೂರಾಣೆ ಬಂದು ಅದಕ್ಕೆ ತುಡುಕ ಮೂರಾಣೆ ತೆಗೆದುಕೊಂಡು ಕಣ್ಣುವಿಲ್ಲದ ಜೋಗಿನ ಬಲ್ಲಿ ಹೋಗಿ 9 ಸೂಜಿಯನ್ನು ತೆಗೆದುಕೊಂಡು ಕೈ ಇಲ್ಲದ ಕಂಬಾರನ ಬಲ್ಲಿ ಹೋಗಿ ಚಪ್ಪ ಕೊಡಲೆಯನ್ನೇ ಮಾಡಿಸಿ
ಬಾಲಕ್ಕೆ ಹಸರಾಣಿ ಕಾವನ್ನ ಹಾಕಿಸಿ ಹತ್ತರಿಕಿನ ವಾರ ಆಗಾಡಿ ಕಡೆ ಮುಂದ ಹತ್ತಿ ಸಾಲ್ಯಾಗ ಒಂದು ಮುದುಕಿ ಕುಂತಿತ್ತು. ಆ ಮುದುಕಿಗೆ ಮಕ್ಕಳಕ ಒಂದು ಸಣ್ಣ ಚಕ್ಕಿ ಬಡಿದ್ರೆ ಕಾಣಿಗರ ಮನೆಯ ಕಣಿ ಅಂತ ಲಂಡ್ ಹೋಗಿತ್ತು. ಅದೇ ಲಂಡಿಗೆ ಎಂಟೆತ್ತು ಹೂಡಿಕೊಂಡು ಹೋಗುವಾಗ 8 ಎತ್ತಿನ ಮಿನಿ ಹರಿತು, ತೆರೆ ಹೊಡೆಯಲು ಕುಂಡಿ ಹರಿತು. ಇಂಥ ವೈಭವದಿಂದ ಮೆರೆಯುವ ಸಾರ್ವಜನಿಕನು ದೇವ ಪರ್ವ. ಎನ್ನ ಸುಬ್ರಹ್ಮಣ್ಯಾದ ಸಾರಥಿ ಕೇಳಿದೆಯಾ? ನೋಡ್ರಿ ರಾಜ್ರೆ, ಇಕೋ ಎಂದು ಪರಾಕ್ರಮದ ಹೆಸರನ್ನು ಪಸರಿಸುವೆನು ಕೇಳು, ಧೈರ್ಯವಂತಾಳು. ಆದಿತ್ಯರು ಹೇಳ್ರಿ ದೇವ. ಇಕೋ ಗಗನಕ್ಕೆ ಗಜಯಂ ಜಡಜಡಕ್ತಿಯನ್ನು ಸೇವಾ ತಿರಿಗಕ್ಕಯ್ಯಪ್ಪನಾದ ಹಬ್ಬರದ ದುಬ್ಬರರಿಗೆ 14 ಲೋಕಗಳು ನಡುಗಿದವು. ನೋಡ್ರಿ ರಾಜ್ರೆ, ಸಪ್ತ ಸರದಿಗಳು ಉಕ್ಕೇರಿದವು. ಸೇವಾ ಇಂಥ ಅತ್ಯದ್ಭುತ ಪರಾಕ್ರಮ ಭುಜಬಲ ಶೌರ್ಯ ಮಹಾದಿತನದ ಸುಮ್ಮನಿ ಶುಂಭ ಸೂರ ಸೈನ್ಯವು ಮಂಡಲಕ್ಕೆ ಪಟ್ಟಾಭಿಷೇಕ ಮಾರ್ತಾಂಡ ಪ್ರಕಾರನಾದ ಚಂಡ ದೈತ್ಯನೆಂದು ಜನಲ್ ಜನಲ್ ಜಯಬೇರಿಯನ್ನು ಹೊಡೆಸು, ಜನಕ್ಕೆಲ್ಲ ತಿಳಿಸು. ಹೇಳ್ರಿ ರಾಜ್ರೆ, ಚಂಡಾಸುರ ಮಹಾರಾಜನಾದರೆ ಬಹಳ ಒಳ್ಳೆದೆತ್ತು. ಕುಂತ ನಿಂತ ಜನರಿಗೆ ಆನಂದವಾಯಿತು. ಆ ತಮ್ಮ ಅಂದವಾದ ರಾಜ ಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೊಂದು ತಾತ್ಪರ್ಯನ ದೇವ ಪ್ರಭಾವ. ಹೇ ರಾಜೇಂದ್ರ ಭೂಪತಿ, ಆ ನಮ್ಮ ದೇವ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ, ಹೌದ್ರಿ ದೇವ, ಆ ನಮ್ಮ ರಾಜೇಂದ್ರನಾದ ಸುಂಬಾಸುರ ಮಹಾರಾಜನು ಇಂದಿನ ದಿನದೋಳು ಸುಂದರತರವಾದ ಅಮರಾವತಿಗೆ ಹೋಗಿ ಆ ಇಂದ್ರಭವನವನ್ನು ಸೂರ್ಯಗೊಳಿಸಲು ಸುಗ ಇಲ್ಲಿಗೆ ಬರಣವಾಯಿತು. ಸಾರಥಿ ಅತಿ ಜಾಗ್ರತೆ. ಅಂದ್ರೆ ಬಹಳ ಒಳ್ಳೆ ತಿಲ್ಲೆ ಮೊತ್ತ ಮಾಡ್ರಿ ದೇವ. ನಮೋ ನಮೋ ಸ್ವಾಮಿ, ತಾ ಬಂದಿದ್ದಾರೆ ಈಗ. ಸ್ವಾಮಿ ಎಡಗೈಯಲ್ಲಿ ಕೊಡೆ, ಬಲಗೈಯಲ್ಲಿ ಚಡೆ, ಎದೆ ಮೇಲೆ ಚೌಕ, ಹಾಳನ ದುಃಖ, ಹಣೆಯ ಮೇಲೆ ಜುಳಕ, ಇವತ್ತಿ ಬೆಳಕ. ಎಂಥ ವೈಭವದಿಂದ ಬಂದ ನಿಂತವರು ತಾವುದವರ ದೇವ ಪ್ರಭಾವ. चालू कर लो चौधरी ಸೇವಕ ಈ ಕ್ರುದ್ಧ ಮಂಡಲ ತರಹರಿಸುವಂತೆ ಅತ್ಯದ್ಭುತ ಹರ್ಬಟ ಕೃತಿಗೆ ಸೇವಾ ಈ ಕೌದ್ರಸರ ಮುದ್ದಿಯಂತೆ ತಕ್ಷಣ ಶರದಿಗಳು ಹರ್ಬಿಸುವ ಒಡಲಾಗ್ನಿಯಂತೆ ಹೋಂಕರಿಸಿ ಈ ಪದವಿಗಳು ಕುಲುಕುಲವೆಂದು ಕಾಲಭೈರವನಂತೆ ಸೇವಾ ಈ ಕೋಯನ್ನ ಕಾಲ ಪಿಂಡೆಯನ್ನು ಹಾರೆರಿಸುತ್ತಾ ಕಡುರಭಸವನ್ನು ಬೀರುತ್ತಾ ಅನುಸುತ್ತಾ ಘನಖಚಿತ ಮಣಿಮುಗಿಟ ಕಿರೀಟ ಅಲಂಕೃತನಾದ ಇಕೋಯನ್ನ ಕುಡಿ ಮೀಸಿಗಳ ಕಾವೂರದ ಸೂರ್ಪನೆಯ ಹತವಾದಿಗೆ ಶತಪತ್ರನೇತ್ರ ವಿರಂಚಿತರಾಗಿ ಸೇವಾ ಶರಾದೀಪರು ತಕ್ಷಣೇ ಪಟ್ಟಣವನ್ನು ಬಿಟ್ಟು ಕಷ್ಟಕ್ಕೆ ಗುರಿಯಾದರು. ಹೌದ್ರಿ ರಾಜರೇ, ಕಾಲಭೈರವನಂತೆ ಪಂಡೋರನ ಸನ್ಮುಖದಲ್ಲಿ ಭಯವಿಲ್ಲದೆ ಮಾತನಾಡಿಸುವ ಬಡ ಹುಡುಗನೇ ನೀನು ಧಾವನಲೈ ಸೇವಕ ಭಯಂಕರ ಬಾಲಕ. ಹೇ ದೇವ, ನಾನು ದಾರಂದ್ರೆ ಅಲ್ಲಾಪುರದ ಆಕಳ ನೋಡ್ದೆ, ಕೈನೂರವ್ ಖರೇನು ಹೇಳ್ದೆ, ಸುಂಟಾದ ಸುಳ್ಳು ಹೇಳ್ದೆ, ಮನ್ನಾಪುರದ ಮಾತು ಕೊಟ್ಟೆ, ಬೋರಿಯಂಗು ಬಾ ಅಂತ ಹೇಳ್ದೆ, ಕೊಡಗಾನೂರವ್ ಕೊಟ್ಟು ನಾಗಾಯಿಗೆ ಹೋಗಿ ನ್ಯಾಯ ಮಾಡಿ ಬಂದಂತ ಸುಳ್ಳ ಸಾರಥಿ ಎನ್ನಗನ್ನೂರು ದೇವ ಪ್ರಭಾವ. ಸಾರಥಿ ಹೇ ರಾಜೇಂದ್ರ ಭೂಪತಿ,
ತಿರುವಡಿಗಳಿಂದ ಶೇವತ್ ಮೇಲು ಪರ್ವತವನ್ನು ಏಕಕಾಲದಲ್ಲಿ ಕಾರಿನ ತಿಂದು ನುಂಗುವ ತ್ರಾಣಾರಣಗ್ರ ರಣವೀರ ಕಠಿಣ ಪಟುವೀರ ತಟಸ್ಥನಂ ಪ್ರಬೋಧಿತವಾಗಿ ಈ ಕೋಯನ್ನ ವಜ್ರಕಧಾರಿ ಚಮತ್ಕತೆಯಿಂದ ನೋಡ್ರಿ ರಾಜರೇ ಹಾಡಿಸುವ ಜ್ವಾಲೆ ಜೊಲ್ಲುರಿಗೆ ಪಳವೆಂದು ಶೇವತ್ ಆಕಾಶಕ್ಕೆ ತೇರ್ಗಡೆ ಅದು ಪ್ರಾಣವು ಜರ್ರಿ ನೋಡ್ರಿ ರಾಜರೇ ಭೂಮಿಯು ಕಂಪಿಸಿತು ಮಸ್ತಕದಲ್ಲಿರುವ ಮದವೆಂಬ ಮೀದನಿಗೆ ಶೇವತ್ ದಹಗ್ಗನೆ ಹಾರಿಕೆಡುವ ನೋಡ್ರಿ ರಾಜರೇ ಈಕೋ ಗುಡಿ ಗುಡಿಗೆಂಬ ಪಡೆಯುವ ಎನ್ನ ಸಿಂಹನಾದಕ್ಕೆ ಸ್ವರ್ಗ ಸ್ತ್ರೀಯರು ಪಿಂಡ ಪತನವಾದವು ನೋಡ್ರಿ ರಾಜರೇ ಈ ಭೂಮಂಡಲಗಳು ಕೊಂಡ ಚಂಡನಾಗಿ ನಡೆಯುವ ಶೇವತ್ ಗಂಡ ನೆನೆಸುವ ಮುಂಡ ರೈತನಂದು ಜನಲ್ ಜನಲ್ ದೈವೇರಿಯನ್ನು ಹೊಡಿಸೋ ಜನಕ್ಕೆ ತಿಳಿಸು ಹಾಗೇನ್ರಿ ರಾಜರೇ ಮುಂಡಾಸುರ ಮಹಾರಾಜರಾದ್ರೆ ಬಹಳ ಒಳ್ಳೆಯದಾಯ್ತು ಕುಂತ ನಿಂತ ಜನರಿಗೆ ಆನಂದವಾಯಿತು ಕಾಲ್ಸನೆ ಆ ತಮ್ಮ ಅಂದವಾದ ರಾಜಮಂದಿರ ಬಿಟ್ಟು ನೆರೆದಿರುವ ಸಭಾ ಮಂಟಪಕ್ಕೆ ಒಂದು ತಾತ್ಪರ್ಯನ ದೇವ ದೇವರಭಾವ ಹೇ ರಾಜೇಂದ್ರ ಭೂಪತಿ ನಮ್ಮ ಮೇಲ ಮಂದಿರ ಬಿಟ್ಟು ಈ ನೆರೆದಿರುವ ಬಿಳುವರ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯನೆಂದರೆ ಹೌದ್ರಿ ರಾಜರೇ ಶ್ರೀ ಸುಂಬಿರಿ ಚಕ್ರವರ್ತಿಗಳಾದ ಪರಾಕ್ರಮಿಗಳಾದ ಸಮ್ಮನಿ ಸುಮ್ಮನನ್ನು ಶವಾಸ್ ಆಜ್ಞೆ ವಹಿಸಿ ಇಲ್ಲಿಗೆ ಮರಣವೈತ ಸಾರಥಿ ಅತಿ ಜಾಗೃತಿ ಬಂದ್ರೆ ಬಹಳ ಒಳ್ಳೆಯದಾಯ್ತು ಮುಂದಿನ ಆಜ್ಞೆ ದೇವ ದೇವರಭಾವ ಹೇ ರಾಜೇಂದ್ರ ಭೂಪತಿ ನಮ್ಮ ಸುಂಬ ಮಹಾರಾಜರು ಧಾವಲ್ಲಿರುವರು ಬೇಗನೆ ಕರೆದುಕೊಂಡು ಬರುವಂತವನಾಗಿ ಸಾರಥಿ ಅತಿ ಜಾಗೃತಿ ಹಾಗೇನ್ರಿ ರಾಜರೇ ನಮೋ ನಮೋ ಸುಂಬ ಮಹಾರಾಜರೇ ಬಂದೂರನೆ ಅಷ್ಟೇ ಸರಣಿ ಮಲಯಲ್ಲಿ ಚಂಡ ಮುಂಡರೆ ಇದರ ಮಹಾಸೂರರೇ ಸುಂಬ ಮಹಾರಾಜರೇ ನೀವು ಸಾರಥಿಯನ್ನು ಕಳಿಸಿದ ಕ್ಷಣ ನಾನು ಪರಮ ಸಂತೋಷನಾದನು ಇದಕ್ಕೆ ನಿಮ್ಮ ಮುಂದಿನ ಅವಶ್ಯ ಹೇಳಿರುವುದು ಎನ್ನ ಮುಂದೆ ಹೇಳುವಂತರಾಗಿ ಸುಂಬಾನಿ ಸುಮ್ಮನೆ ದೇಶದಲ್ಲಿ ಮಹಾಸೂರರೇ ಪಕ್ಷದ ಪ್ರಧಾನಿಯಾಗಲಿ ಸುಂಬಾಸೂರನೇ ಕೇಳು ಈ ನ್ಯಾಯದಲ್ಲಿ ಸುರಲೋಕವನ್ನು ಜಯಿಸುವ ಪ್ರಯೋಗ ಪರಿ ವಿಚಿತ್ರ ಥರದಿಂದ ಉಕ್ಕಿನ ರಥಕ್ಕೆ ನವರತ್ನಗಳಿಂದ ಮುತ್ತಿನ ಹಾರವನ್ನು ಶೃಂಗಾರಗೊಳಿಸು ಹೇ ಎನ್ನ ಅನುಜ ಹೇ ಎನ್ನ ಅಗ್ರಜನೇ ಅಧ್ಯಕ್ಷ ರಥವನ್ನು ಸೂಟಿನಿಂದ ಬಿಡುವಂತವನಾಗು ಆ ದೇವಾದಿ ಪೂರೆಂಬ ಹದಮನು
ಪಟ್ಟಾಭಿಷೇಕನಾದ ಜಯ ದುಂಬಿಯನ್ನು ಹೊಡೆಸುವೆ, ಜಯ ಪಂಥ ಹಾಕಿವನ್ನು ಮೆರೆಸುತ್ತಿದ್ದರೆ ಬಪ್ಪರೆ ಮಜ ಬಪ್ಪರೆ. ಖಂಡಿತದಿಂದ ಬಂಡ ಕುಬೀರನ ಹಿಡಿದು ಪಾಲಕರಿಯದ ಗುಂಡಿಗೆ ಮುಚ್ಚಿ ಗಂಡವಮ್ಮ ಕಡಿದು ಮುಂಡಿಯಮ್ಮ ಬಿಗಿದು ಮಂಡಿತ ವದನಿಯರ ಕೂಡ ತಂಡ ತಂಡವಾದ ನಿರ್ಧಾರರ ಮಂಡಲಿಗೆ ಮುಂದ ವೀರ ಹದಿವೀರ ಚಂಡ ಮುಂಡರೆ ಅವರ ಕಂಡಲ್ಲಿ ಚರುಣಗಳಿಗೆ ಜಂಜೂರಿ ಬೇಡವಮ್ಮ ಬಿಗಿದು ಸಂಕೋಲವಮ್ಮ ಹಾಕಿ ಬೇಟೆ ನಾಯಿಗಳಂತೆ ಯಾಕೋ ಎಂತ ಸನ್ಮುಖದಲ್ಲಿ ತಂದು ನಿಲ್ಲಿಸಂತವರಾಗಿರಿ. ಇದಕ್ಕೆ ತಪ್ಪಿದರೆ ನಿಮಗೆ ತಕ್ಕ ಶಿಕ್ಷೆವು ಕೊಡುವೆನು. ಜಾಗ್ರತೆಯಿಂದ ಸಿದ್ಧರಾಗಿರಪ್ಪ. ಏರ್ಗಡ ಕುದರಿಗಳನ್ನು ಮಾರ್ಗಗಳಿಗೆ ಆಯಾಸವಿಲ್ಲದೆ ರಕ್ತವನ್ನು ಸೂಟಿನಿಂದ ನಡೆಸಿ ದೇವಲೋಕಕ್ಕೆ ಮುತ್ತಿ ಹಾಕಿರಿ ಎಂದು ಆಜ್ಞವನ್ನು ಮಾಡಿರುವೆನು. ಕೇಳರೆ ದೈವಾನುವೀರ. ನಿಮ್ಮ ಧ್ಯೇಯತರವಾದ ಆಜ್ಞೆ ಮೇರೆಗೆ ಸಹಸ್ರವಾದಿ ರಥವನ್ನು ಬಹು ಸಂಭ್ರಮದಿಂದ ಸಿಂಗರಿಸಿ ಈ ಕೋಲಿನ ಸನ್ಮುಖದಲ್ಲಿ ತಂದು ನಿಲ್ಲಿಸುವೆನು. ಇದು ಅಲ್ಲದೆ ಮತ್ತೇನಾದರೂ ಕಾರ್ಯವಿದ್ರು ಸೂಚಿಸುವಂತವರಾಗೋಣ. ಕಾರ್ಯ ಮಾಡ್ತಾಣ ಗಂಟಲಗಾಲಕರಾದ ಹೊಂಟ ಚಂಡ ಮುಂಡರೆ ನಾನೇ ಬಂಟನೆಂದು ಎನ್ನೆದರಿಗೆ ನುಡಿಯುವ ಚಂದ್ರ ಕಂಠವಮ್ಮ ಸೀಳಿ ರಕ್ತವಮ್ಮ ನೀಡಿ ಹೇಗುವನು. ನೋಡು ಎಲೈ ಸತ್ಯಲೋಕದಲ್ಲಿ ಇದ್ದ ಚತುರ್ಮುಖ ಬ್ರಹ್ಮನನ್ನು ಗುದ್ದಿ 10 ನಾಯಿ ಪಾಲಗಳನ್ನು ಮಾಡಿಸಿಬಿಡುವೆ. ವೈಕುಂಠದ ಒಡೆಯನಾದ ಪುರುಷೋತ್ತಮ ವಿಷ್ಣುವಿನ ನಾಭಿಕಮಲವು ಎನ್ನ ಕಠೋರವಾದ ಕಟಹರುವ ಮುತ್ತಿವಿದು ಕರುಣಾಮ ತೆಗೆಸುವೆನು. ಮೇಲು ಪರ್ವತಕ್ಕೆ ಮಾಲಿವಮ್ಮ ಹಾಕುವೆನು. ಕೈಲಾಸದ ಪತಿಯನಾದ ಶಂಕರನಿಗೆ ಎನ್ನ ಕ್ರೂರ ಧನಿಯದಿಂದ ಅವರನ್ನು ದೇಶ ತಿರುಗಿಸಿ ಸುಡುಗಾಡುವಮ್ಮ ಸೇರಿಸುವೆನು. ಬಹು ಜಾಗ್ರತೆಯಿಂದ ಅಮರಾವತಿಗೆ ರಥವನ್ನು ಸೂಟಿನಿಂದ ಬಿಡುವಂತವನಾದ ಸಾರಥಿಯದೆ ಜಾಗ್ರತೆ. ಆದಿತ್ಯವ್ರು ನೀವು ಇವ ಅಮರಾವತಿ ಪಟ್ಟಣಕ್ಕ ಪುಂಡಮಂಡಿತ ಪ್ರಚಂಡರಾದ ಶುಂಭನಿ ಶುಂಭ ಸೈತರೆ ತಪ್ಪದೆ ನಮ್ಮ ಅನುಮತಿಯ ಮೇರೆಗೆ 20 ಕೋಟಿ ಮಾರ್ಬಲಿ ಸಹಿತವಾಗಿ ಕಮ್ಮಿನಿಂದ ಶೇಖರಿಸುತ್ತಿರುವ ಆಯಂ ಧರ್ಮನ ಪುರಂ ಹಕ್ಕು ಅಂತ ಕಾಂತನ ಬಿಂಕವ ಮುರಿದು
ಸದ್ಯಕ್ಕೆ ತಮ್ಮ ಗದ್ದುಗೆಗಳನ್ನು ಬಿಟ್ಟು ಕರಗಳನ್ನು ಜೋಡಿಸಿ ಹೊರಬಾಗಿಲಿಗೆ ಬಂದು ವಂದಿತನಾಗಿ ನಿಂತಿರುವೆನು. ಇದು ಅಲ್ಲದೆ ಕುಬೇರನೆಂಬ ಕುಲಕಂಟಕ ಕೃಪಣಂ ಎನ್ನ ಕರಕಟಾರಿಯಿಂದ ಕೆಡವಿ ಹಿಡಿದು ಕೆರಗುಡಿಯಂಬಿಗಿದು ಇಕೋನಿ ಮಾಡಿದವರಿಗೆ ತಂದಿರುವೆನು. ಈಶನೆಂಬ ಹಾಸರ ಪಾತಕನಂ ನಿಮಿಷದೊಳಗೆ ಮೆರೆಯಿಸಿ ಮರೆಯಾಗಿ ಹಂಚಿಕೊಂಡ ನಿಂತ ಸ್ಥಳವು ಎಮಗೆ ಗೋಚರವಾಗಿರುವುದು. ಅಗ್ನಿ ಎಂಬ ಆದಮನಂ ನಿರ್ಭಯದಿಂದ ಭಸ್ಮಗೊಳಿಸಿ ಅಗ್ನೇಯಂ ನಿಶ್ಚಯಗೊಳಿಸುವುದಕ್ಕೆ ತಮ್ಮ ಚರಣ ಸೇವೆಗೆ ಬಂದಿರುವನು. ಇದು ಅಲ್ಲದೆ ವರುಣನೆಂಬುವನಿಗೆ ಹರಣ ಹಾರಿಸಿ ಮರಣದಂಡನೆಯಂಗೊಳಿಸಿ ಅವರ ಆಭರಣಗಳನ್ನು ಅಪಹರಿಸಿ ಧರಣಿಯೋಳ್ ಶರಣೆಂದು ಉರುಳುತ್ತಾ ಬೀಳುತ್ತಾ ಏಳುತ್ತಾ ನಿಂತಿರುವನು. ಇದು ಅಲ್ಲದೆ ನೋಡು ನೋಡು ನೈಋತ್ಯನೆಂಬ ಮೃತ್ಯನ ಬಾಯಿಗೆ ರಕ್ತವನ್ನು ತುತ್ತಾಗುವಂತೆ ಇಕೋ ನಮ್ಮ ಹಿತ್ತ ಬಾಗಿಲ ಕಾಲಿಕ್ಕೆ ಹಚ್ಚಿದ್ದೇನೆ. ಇಂಥ ನಮ್ಮ ಹಪತೋಪದ ಸಂಪದಕ್ಕೆ ಇದು ಧಾಪದಿರುವುದೈ ಅಸುರ ಕುಲಕುಮಾರ ಪೂರ್ಣ ಚಂದ್ರ. ಸರ್ವದೇವರು ದೇವತೆಗಳು ಎಲ್ಲ ಪಾರಿತೋಷಕದಿಂದ ನಿರ್ಮಲವಾಗಿ ನೀರು ರಾಜದೀಪರು ಮರೆಯಂ ಕೇಳಿ ಜಗತ್ಸವೆಂದೆನಿಸಿದ ಅನಿತಲಾಂಬಿಕ ಶಂಕರೇಂದ್ರನಲ್ಲ ಸಂಬಲವಾಗಿ ಬಂದನೆಂದರೆ ಸಂದೇಹವಿಲ್ಲದ ಸಂಭ್ರಮದಿಂದ ಅವನ ಮುಂಡಿಯನ್ನು ಹಿಡಿದು ಈ ಕೋಯನ್ನ ಬಿಡಿ ಬೆಚ್ಚಿದ ಕಟಾರಿಕೆಗಳಿಂದ ಜಡಿ ಹಿಡಿದು ಹಡಿಗಡಿಗೆ ಹರಬಟದಿಂದ ಹೊಡೆಯುವ ವೇಷದ ಭವ್ಯ ಭರಣಿಗೆ ರಜತ್ತಾದ್ರಿಂದ ಉರಳಿಸುವ ಬಿಡುವ ಸಾಮರ್ಥ ನೆನರಿನೊಳು ನಿಂತು ಬದುಕಿ ಜೀವಿಸುವ ವೀರನನ್ನು ನಾನು ಕಾಣಲು ತಡವು ಹೇತಕ್ಕೆ ಬಹು ಜಾಗೃತಿಯಿಂದ ಇಂದ್ರಲೋಕಕ್ಕೆ ದಾಳಿಯನ್ನು ಕಂಡಿರಿ ದೈತಾದಿಗಳಿಗ ನಿಮ್ಮ ಅಪ್ಪಣೆಯ ಪ್ರಕಾರ ನಮ್ಮ ರಾಕ್ಷಸರ ಹಿಂಡುಗಳು ಹೊರವರಳಿಸಿಕೊಂಡು ಈ ಭೂಮಂಡಲದಲ್ಲಿರುವ ಮಂಗಜಲ ಜಾಲಿಂದ್ರ ಖಂಡಮಾದವ ಮಹಾಮೇರ ರಜತಾದಿ ಇತ್ಯಾದಿ ಗಿರಿಗಮರ ಅರಣ್ಯದಿ ವನನದಿ ಸರ್ವದ ಪಾಪಿ ಕೋಪ ನಿನ್ನಂ ಪ್ರತಿ ನುಡಿಸುವ ವೀರನಂ ನಾ ಕಾಣನು ಧ್ವನಿಬಲವೇದ ಘೋಷಣ ಅವನ ಕುಂಡಲವಂ ಹೊಡೆಬಡಿದು ಯಜ್ಞಾಹುತಿಯಾಗಿ ಪರತಿಕಂ ಪುಡು ಮಾಡಿ ಪುನಃ ಪುನಃ ಬಗಟೆ ಮಾಡಿ ಸತ್ತಿಗೊಂದು ತುತ್ತು ಮಾಡಿ ತಂಗಿ ನೀರು ಕುಡಿದನು. ಕಂದ ಕಡೆಗೆ ಕುಣಿದಾಡುವ ದೈತ ಬಂಧನದೊಳ ಸಿಲುಕಿ ತರಗತಿಯ ತಿಂದು ಋಷಿಗಳ ಬಾಯಿ ಬಿಡಿದು ಕುಡಿ ಮಳೆಯಂ ತೆರೆದು ಎಪ್ಪನ ನೆಲಕ್ಕೆ ಅಪ್ಪಳಿಸಿ ಅಪ್ಪಳದಂತೆ ಕರಕರನೆ
ತುಂಬಿದನು. ಇದು ಅಲ್ಲದೆ ಅನೇಕ ಕೋಟಿ ಶಿವಹತ್ಯೆ, ಗೋಹತ್ಯೆ, ಬ್ರಹ್ಮಹತ್ಯೆ ಎಂಬ ಕುಲಕೋಟೆಯನ್ನು ಧ್ವಂಸಪಡಿಸಿದ ವೃತ್ತಾಂತವನ್ನು ದಿಪ್ಪರಿಸುವನು. ಅವದೀಪ ಸುರೇಂದ್ರ ವಿಧೇ ನೋಡು ನೋಡು, ಅಮರಾವತಿಯ ಬಹಿರ್ಭಾಗದವರು ನಿಮ್ಮ ನಿಮ್ಮ ಸಲುವಾಗಿ ಬೇರೆ ಬೇರೆ ಶಬ್ದಗೊಳಿಸಿದರು. ನೋಡು ನೋಡು ಅಣ್ಣ, ಗೌರ ಮುಖಣ್ಣ. ನಾನೊಂದು ನುಡಿ ಹೇಳೋಣ, ಚೆನ್ನಾಗಿ ಕೇಳುವಂತವನಾಗು. ಅದೇನಿರುವುದು ಹೇಗೆ ಹೇಳುವಂತವನಾಗು. ಕೊಡು ಕೊಡು ಯಾನಪ್ಪನ ಹೃದಯ ತುಂಬ ಗ್ರಹ ನಿನ್ನ ಮನ ಸಂಕೋಚ. ನಿನ್ನ ಮನ ಸಂಕೋಚ. ಜಡನವೀಂದ್ರನೋ ಪಿಡಿದು ತರುವೆನೋ ನಾನು. ಜಡನವೀಂದ್ರನೋ ಪಿಡಿದು ತರುವೆನೋ ನಾನು. ಅಪ್ಪಣೆ ಕೊಡೋ ಜನಾಗ. ಕೊಡು ಕೊಡು ಜನಗ ಪಣರಾಜ. ಬಂಡಾದೇವೇಂದ್ರನೋ ಹಿಡಿದು ತರುವೆನು ನಾನು. ಬಂಡಾದೇವೇಂದ್ರನೋ ಹಿಡಿದು ತರುವೆನು ನಾನು. ಹಿಡಿದು ತರುವೆನು ನಾನು. ಅಮ್ಮನೆ ಕೊಡುವೆನು ರಾಜ. पीछे डायरेक्ट लाइव चा है. ನಿನ್ನ ಸ್ತ್ರೀಯರನ್ನು ರಮಿಸುವ ಭ್ರಾಂತಿ ನಿನಗಿದ್ದರೆ ಹೇಳುವಂತವನಾಗು. ನಿಶ್ಚಿಂತದಿಂದ ಹೋಗಿ ಆ ಕಾಂತಿ ಮನೆಯರ ಮುಡಿಯಮ್ಮ ಹಿಡಿದು ತಂದು ನಿನ್ನ ಅರಮನೆ ಎಂಬ ಪಂಜರದೊಳಗಿದ್ದರೆ ನಿಮ್ಮಂತ ಕರುಣದಿಂದ ಅಷ್ಟಮ ಸಿದ್ಧಿಯನ್ನು ಮಾಡಿ ಆಗಿ ಮಾಡಿ ಅದನ್ನು ಹೇಳುವನು. ಈ ಪದವಿಯೋಳು ಬಹು ದೃಢತರ.
ಈ ಅಮರಾವತಿಯಲ್ಲಿ ಡಂಗುರು ಘೋಷಿಸೇನು ನಿಮ್ಮ ಮನದೊಳಗಿನ ದುಗುಡವೇನಿರೋ ಹೇಳಬೇಕು ರಾಜೇಂದ್ರನೇ, ಬೇಂದ್ರನೇ. ಪ್ರಧಾನಿಯಾದ ನಿಸುಂಬ ಮಗನಾದ ಚಂಡಮುಂಡ ಬಡು ಬಡು ರಕ್ಕಸ ದೀಪಗಳಿರ ನಿಮ್ಮ ನಿಮ್ಮ ಸ್ಯರ ಹೈದವ ಮಕ್ಕಳಿಗೂ ಕುಟುಂಬೇದನ ಕಟುದಾರದ ಸುತ್ತಮುತ್ತ ಬಿಡದೆ ಮುಚ್ಚಿಗೆ ಒಮ್ಮು ತಪ್ಪದೆ ಹಾಕುವಂತವರಾಗಿರಿ. ಮತ್ತು 33 ಕೋಟಿ ದೇವನ ದೇವತೆಗಳ ಕುತ್ತಿಗೆಯನ್ನು ಕಡಿದು ದೈತ್ಯವಾಗಿ ಮನೋಹರದಿಂದ ಒಪ್ಪುವೆನು. ಏಳು ಪರಿಗೆಯ ಮಾಡಿಯೋಳು ಮೆರೆಯುವ ಅಂಗನೇರ ಸಂಘದಿಂದ ಕೆಳಸಿ ಬಹು ಕೀರ್ತಿ ಬಹು ಸಂತೋಷದಿಂದ ಈ ಸ್ವರ್ಗವು ನಮ್ಮ ಹಸ್ತಗತ ಸ್ವಾಧೀನ ಮಾಡುವ ನಿಮಿತ್ತವಾಗಿ ತತ್ಕಾಲದಲ್ಲಿ ಇಂದ್ರನೆಂಬ ಭಂಡ ಮುಂದೆ ಮಗನಿಗೆ 90 ಮಣದ ಭಾರವಾಗಿರುತ್ತ ಉಕ್ಕಿನ ಕೊಂಡಗಳಿಂದ ಕೂಡಿಕೊಂಡಿರುವ ಸಂಕೋಲವಂ ಕರಕರನೆ ಕಂದದೋಳು 8 ಶತರಾದ ಗರ್ಭರನ್ನು ಕಾವಲಿಟ್ಟು ಅದರಷ್ಟು ದಿಕ್ಪಾಲಕರೆಂಬ ಪಾಮಾರರೆಂಬ ಒತ್ತಟ್ಟಿಗಿತ್ತು. ಈ ಶ್ರೇಷ್ಠವಾದ ಅಮರಾವತಿಗೆ ಪುನಭೇದನಕ್ಕೆ ಪಟ್ಟ ಆದೇಶ ಎನ್ನವಿಷ್ಟ ಪ್ರಕಾರ ನಾನು ನಿಮಗೆ ಕೊಟ್ಟ ಕಥೋತ್ರ ಪ್ರತಿಯಾಜ್ಞೆ ಇಟ್ಟಂತೆ ವರ್ತಿಸುವರಂತವರ ಹಾಗೆ ಕುಲರಂಜನ ವೈರಿಗಳಿಗೆ